ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಗುರು. ಏನಪ್ಪ ಅಂತಂದರೆ ಯಾರು ರಿಲೇಟೆಡ್ ಅಪ್ಪ ಅಂತಂದರೆ ಇನ್ನು ಯಾರು ಅಲ್ಲ ಗುರು, RCB ಫ್ಯೂಚರ್ ಬ್ಯಾಟ್ಸ್ಮನ್ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ ಅವರು ದಾಖಲೆ ಮಾಡಿದರೆ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡ್ತು ಅಂತ ಹೇಳಬೇಕು. ಹಾಗಾದರೆ ರಜತ್ ಪಟ್ಟಿದಾರ್ ಅವರು ಈಗ ಗೊತ್ತಿರ್ಬೋದು, ಫೈನಲ್ ಎಲ್ಲ ಮುಗಿತು, ಮುಂಬೈ ತಂಡ ಚಾಂಪಿಯನ್ಸ್ ಕೂಡ ಆಗಾಯಿತು. ಹಾಗಾದರೆ ರಜತ್ ಪಟ್ಟಿದಾರ್ ಅವರು ಎಷ್ಟು ರನ್ ಹೊಡೆದಾರೆ, ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿನಲ್ಲಿ ಎಷ್ಟು ಟೋಟಲ್ ರನ್ ಹೊಡೆದಾರೆ, ಯಾವ್ಯಾವ ಟೀಮ್ ಇರುತ್ತೆ, ಎಷ್ಟೆಷ್ಟು ರನ್ ಸ್ಕೋರ್ ಮಾಡಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ರಜತ್ ಪಟ್ಟಿದಾರ್ ಅವರು ಈ ವರ್ಷ RCB ಪರವಾಗಿ ಯಾವ ರೀತಿ ಆಡ್ಬೋದು ಅಂತ ನಿಮಗೆ ಅನಿಸ್ತದ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ರಜತ್ ಪಟ್ಟಿದಾರ್ ಮಾತ್ರ ಬೆಂಕಿ ಫಾರ್ಮ್ ಇದ್ದಾರೆ ಗುರು ಅಂತ ಹೇಳಬೇಕು. ಯಾವೊಬ್ಬ ಆಟಗಾರರು ಕೂಡ ಇದೇ ರೀತಿ ಫಿನ್ನರ್ಸ್ಗೆ ಧೂಳಿಪಟ ಮಾಡುವಂಥ ಆಟಗಾರ ಫಾರ್ಮ್ ಇದ್ದಾರೆ. ಇತ್ತೀಚೆಗೆ ಟ್ರೆಂಡಿಂಗ್ ಬ್ಯಾಟ್ಸ್ಮನ್ ಅನ್ನೋದಾಯಿತು ಅಂದರೆ ಅದು ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಹಾಗಾದರೆ ಗುರು ಜಾಸ್ತಿ ಯಾಕೆ ಗುರು ಕೂತಿಯ ಪಟ್ಟಿದಾರ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಹೇಳೋದಾಯಿತು ಅಂದರೆ ನೋಡ್ತಾ ಇರ್ಬೋದು, ಮೊದಲನೇ ಪಂದ್ಯ 5 ರನ್ ಹೊಡ್ತಾರೆ ಅಂತ ಹೇಳಬೇಕು 7 ಬಾಲ್ಗೆ. ಇನ್ನು ಸೆಕೆಂಡನೇ ಪಂದ್ಯ 78 ರನ್ ಹೊಡೆದಾರೆ ಅಂತ ಹೇಳಬೇಕು ರಜತ್ ಪಟ್ಟಿದಾರ್. ಇನ್ನು ಮೂರನೇ ಪಂದ್ಯ 62 ರನ್ ಹೊಡೆದಾರೆ ಅಂತ ಹೇಳಬೇಕು. ನಾಲ್ಕನೇ ಪಂದ್ಯ 68 ರನ್ ಹೊಡೆದರೆ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಇನ್ನು 5ನೇ ಪಂದ್ಯ ಸ್ವಲ್ಪ ಡಲ್ ಆಗಿ 4ಕ್ಕೆ ಔಟ್ ಆಗಿದೆ ಅಂತ ಹೇಳಬೇಕು. ಇನ್ನು 6ನೇ ಪಂದ್ಯ 36 ರನ್ ಹೊಡ್ತಾರೆ ಅಂತ ಹೇಳಬೇಕು. 7ನೇ ಪಂದ್ಯ 28 ರನ್ ಹೊಡೆದ ಅಂತ ಹೇಳಬೇಕು. ಇನ್ನು ಫೈನಲಲ್ಲೇ ಗುರು ಡೆಲ್ಲಿ ವಿರುದ್ಧ ಮುಂಬೈ ಸಖತ್ತಾಗಿ ಆಡಿ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳಬೇಕು. 66 ಹೊಡೆದಾರೆ ಅಂತ ಹೇಳಬೇಕು ಸೆಮಿಫೈನಲ್ ಹೇಳಬೇಕು. ಇನ್ನು ಫೈನಲಲ್ಲಿ 81 ರನ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಆದರೆ ಏನು ಮಾಡ್ತಾರೆ ಗುರು, ಮಿಸ್ ಆಗಿ ಮ್ಯಾಚ್ನಾಗ ಗೆಲ್ಲ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು ಗುರು. ಒಂದೇ ಮ್ಯಾಚ್ ಗುರು, 2 ಮ್ಯಾಚ್ ಅಷ್ಟೇ ಗುರು ಸಿಂಗಲ್ ಡಿಡಿಸ್ಗೆ ಔಟ್ ಆಗಿರೋದು. ಅಂದರೆ 10ರಿಂದ ಒಳಗೆ 2 ಬಾರಿ ಔಟ್ ಆಗಿರೋದು ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. 8 ಪಂದ್ಯದಲ್ಲಿ 2 ಬಾರಿ ಔಟ್ ಆಗಿರೋದು ಅಂತ ಹೇಳಬೇಕು. ಇನ್ನು IPL ಈ ರೀತಿ ಆಡ್ತು ಅಂದರೆ ಅಣ್ಣ ಬಾಂಡು 800 ರನ್ ಹೊಡಿತಾರೆ ಅಂತ ಹೇಳಬೇಕು. ಯಾಕಂತಾರೆ ಈಗ ಟೋಟಲ್ ಆಗಿ 425 ರನ್ ಹೊಡೆದಾರೆ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಇನ್ನು IPL ಈಗ 8 ಪಂದ್ಯಕ್ಕೆ ಎಷ್ಟು ಹೊಡ್ತಾರೆ ಅಂತ ಹೇಳಿ IPL ಫೈನಲ್ಗೆ ಹೋಗ್ತಾರೆ 14 ಪಂದ್ಯ ಅಲ್ವಾ. ಇನ್ನು 16 ಪಂದ್ಯಕ್ಕೆ ಎಷ್ಟು ಸ್ಕೋರ್ ಮಾಡ್ಬೋದು ಗುರು, 800 ರನ್ ಗುರು ಹೊಡಿಬೋದು ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಫಿನ್ನರ್ಸ್ಗಳಿಗೆ ಮಾತ್ರ ಚಿಂದಿ ಉಡಾಯಿಸಿ ಧೂಳಿ ಉಡಾಯಿಸಿ ಅಂತ ಆಟಗಾರ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯ್ತು, ವಿಡಿಯೋಗೆ ಏನು ಮಾಡ್ಬೇಕು ಹೇಳಿ ಮರಿದಂಗೆ ಸಬ್ಸ್ಕ್ರೈಬ್ ಆಗಬೇಕು. ಇನ್ನೇನು ಕೇಳೋದಿಲ್ಲ, ನಾನೇನು ದುಡ್ಡು ಆಯ್ಕೆಯಲ್ಲಿ ಸ್ಟಾರ್ ನೋಡ್ರಿ ಈ ದೊಡ್ಡ ಅಂತ ಏನೂ ಕೇಳೋಲ್ಲ, ಸಬ್ಸ್ಕ್ರೈಬ್ ಆಗಿ ಗುರು ಅಷ್ಟೇ ಸಾಕು. ನನಗೆ ಏನು ಬೇಡ, ನಿಮ್ಮ ಪ್ರೀತಿ ಅಂತ ಐತೆ ಅಂತ ನನಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಮುಖಾಂತರ ತೋರಿಸಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಆಗ್ತಿರಲಿಲ್ಲ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ತಡ. ನಮಸ್ಕಾರ. ಜೈ RCB ಸಲಿ ಕಪ್ ನಮ್ಮದೇ.